ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನ್ಯೂ ಮಾರ್ಕೆಟ್ LCC ಇದರ 16 ನಿರ್ದೇಶಕರುಗಳ ಚುನಾವಣೆಗಾಗಿ ದಿನಾಂಕ 25/10/2025 ಮಾನ್ಯ ಜಿಲ್ಲಾಧಿಕಾರಿಗಳು ಅಧಿಸೂಚನೆಯನ್ನು ಹೊರಡಿಸುತ್ತಾರೆ. ಅದರಂತೆ ದಿನಾಂಕ 25/9/2025 ಈ KDCC ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯ ಸಲುವಾಗಿ ನಮೂನೆ 12ರಲ್ಲಿ 25/9 ಚುನಾವಣಾ ನೋಟಿಸನ್ನು ಹೊರಡಿಸಿ ಚುನಾವಣಾ ವೇಳಾಪಟ್ಟಿಯನ್ನು ನಾವು ಪ್ರಕಟಣೆ ಮಾಡಿರ್ತೇವೆ. ಅದರಂತೆ ಚುನಾವಣಾ ವೇಳಾಪಟ್ಟಿಯ ಪ್ರಕಾರ ದಿನಾಂಕ 13/10/2025 17/10/2025 ಸ್ಪರ್ಧಿಸಲು ಇಚ್ಛಿಸುವಂತಹ ಅಭ್ಯರ್ಥಿಗಳಿಂದ ನಾಮಪತ್ರವನ್ನು ಸ್ವೀಕರಿಸಲಾಗಿರುತ್ತೆ. ಹಾಗೆಯೇ 18/10/2025 ನಾಮಪತ್ರ ಪರಿಶೀಲನೆ ಕಾರ್ಯ ಕೈಗೊಂಡು ಸಿಂಧುತ್ವ ಹೊಂದಿರುವ ನಾಮನಿರ್ದೇಶಿತ ಅಭ್ಯರ್ಥಿಗಳ ಪಟ್ಟಿಯನ್ನು ನಮೂನೆ 14ರಲ್ಲಿದೆ ಈ ಕಚೇರಿಯಿಂದ. ಹಾಗೆಯೇ ಉಮೇದುವಾರರಿಂದ ನಾಮಪತ್ರವನ್ನು ಹಿಂಪಡೆಯಲು ದಿನಾಂಕ 19/10/25 ಮಧ್ಯಾಹ್ನ 3 ಗಂಟೆವರೆಗೆ ಕಾಲಾವಕಾಶವನ್ನು ನೀಡಲಾಗಿತ್ತು. ಹಿಂಪಡೆಯುವಿಕೆ ನಂತರ 3 ಮತಕ್ಷೇತ್ರಗಳಾದ ಅಂಕೋಲಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಹೊನ್ನಾವರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಭಟ್ಕಳ ತಾಲೂಕಿನ ಪ್ರಾಥಮಿಕ ಕೃಷಿ ಸಂಘಗಳಿಂದ ಅವಿರೋಧವಾಗಿ ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ. ಹಾಗೆಯೇ ಮುಂದುವರೆದು ದಿನಾಂಕ 25/10/2025 ಬ್ಯಾಂಕಿನ ಚುನಾವಣೆಯನ್ನು ನಡೆದಿರುತ್ತೆ. ಈ ಕೆಳಗಿನ ಕ್ಷೇತ್ರಗಳು ಅಂದರೆ 4 ಕ್ಷೇತ್ರಗಳಲ್ಲಿ ಚುನಾವಣೆಯ ಫಲಿತಾಂಶವನ್ನು ಕ್ರಮಬದ್ಧವಾಗಿ ಘೋಷಿಸಲಾಗಿರುತ್ತೆ. ಮುಂಡಗೋಡು ತಾಲೂಕಿನಿಂದ ಹಮ್ಮಣ್ಣ ಮಹಾಬಲ ನಾಯಕರವರು, ಹಳಿಯಾಳ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಶ್ರೀಕಾಂತ್ ಲಕ್ಷ್ಮಣ್ ಗೋಟ್ನೇಕರ್ ಅವರು, ಕುಮಟಾ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಿಂದ ರಾಜಗೋಪಾಲ್ ಮಹಾದೇವ್ ಅಡಿಯವರು, ಹಾಗೆ ಜೋಯಿಡಾ ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಕೃಷ್ಣ ಶಾಂತ ದೇಸಾಯಿ ಅವರು ಕ್ರಮಬದ್ಧವಾಗಿ ಚುನಾವಣೆ ಮೂಲಕ ಆಯ್ಕೆಯಾಗಿರ್ತಾರೆ. ಹಾಗೆಯೇ ಬಾಕಿ ಇರುವ ಮತಕ್ಷೇತ್ರಗಳಿಗೆ ದಿನಾಂಕ 29/11/2025 ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದ ಅಂತಿಮ ಆದೇಶದಂತೆ ಈ ಕೆಳಗಿನ 4 ಮತಕ್ಷೇತ್ರಗಳ ಫಲಿತಾಂಶವನ್ನು ಸೀಲ್ಡ್ ಕವರ್ನಲ್ಲಿಟ್ಟ ಮತಕ್ಷೇತ್ರಗಳ ಫಲಿತಾಂಶವನ್ನು ಮತಗಳನ್ನ ಘೋಷಿಸಲಾಗಿರುತ್ತೆ. ಅದರ ಪ್ರಕಾರ ಸಿರ್ಸಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಮಹಾಬಲೇಶ್ವರ ಅನಂತ ಹೆಗಡೆ ಅವರು ಆಯ್ಕೆಯಾಗಿರ್ತಾರೆ. ಯಲ್ಲಾಪುರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಶ್ರೀ ಶಿವರಾಮ್ ಮಹಾಬಲೇಶ್ವರ ಹೆಬ್ಬಾರ್ ಅವರು ಆಯ್ಕೆಯಾಗಿರ್ತಾರೆ. ತಾಲೂಕು ಒಕ್ಕಲುತನ ಹುಟ್ಟುವಳಿಗಳ ಮಾರಾಟ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ರವಿ ಗಜಾನನ ಹೆಗಡೆ ಅವರು ಸಹಕಾರಿ ಸಂಘಗಳ ಸಹಿತ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ಮತ ಎಣಿಕೆಯನ್ನು ಕೈಗೊಂಡಾಗ ಇಲ್ಲಿ 3 ರಿಟ್ ದಾಖಲಾಗಿರುತ್ತೆ. ಅದರಲ್ಲಿ 5 ಮತಗಳು ಸೀಲ್ಡ್ ಕವರ್ನಲ್ಲಿ ನಾವು 25/10/2025 ಇಟ್ಟಿರ್ತೇವೆ. ಅದರ ಪ್ರಕಾರ ಆ ಮೇರೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಲ್ಲಿ ಈ 3 WPನ ಅಂತಿಮ ಆದೇಶದಲ್ಲಿ ಆ ಆದೇಶ ತುಂಬ ಕ್ಲಿಯರ್ ಆಗಿರುತ್ತೆ. 4 ಮತಗಳನ್ನ ನಾವು ಕೌಂಟ್ ಮಾಡಬೇಕು ಅಂತ ಇರುತ್ತೆ. ಹಾಗೆ 1 ಮತಗಳ ಬಗ್ಗೆ ಕೌಂಟ್ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದು ಯಾವುದೂ ನಿರ್ದೇಶನ ಇರಲ್ಲ. ಆಸ್ ಎ ರಿಟರ್ನಿಂಗ್ ಅಧಿಕಾರಿಯಾಗಿ ನನ್ನ ವಿವೇಚನಾಧಿಕಾರಿಯಿಂದ ಆ 1 ಮತಗಳನ್ನ ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ. ಅದರ ಪ್ರಕಾರ ಔದ್ಯೋಗಿಕ ಸಹಕಾರಿ ಸಂಘಗಳ ನೇಕಾರರ ಸಹಕಾರಿ ಸಂಘಗಳ ಸಹಿತ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ 2 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರ್ತಾರೆ. ಅದರಲ್ಲಿ ರಾಜೇಂದ್ರ ಹೆಗಡೆ ಅವರು 9 ಮತಗಳನ್ನ ಪಡೆದಿರ್ತಾರೆ. ವಿಶ್ವನಾಥ್ ಸುಬ್ರಾಯ್ ಭಟ್ರಿಯವರು 17 ಮತಗಳನ್ನು ಪಡೆದಿರ್ತಾರೆ. ಹಾಗಾಗಿ ಔದ್ಯೋಗಿಕ ಸಹಕಾರಿ ಸಂಘಗಳ ನೇಕಾರರ ಸಹಕಾರಿ ಸಂಘಗಳ ಸಹಿತ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ವಿಶ್ವನಾಥ್ ಸುಬ್ರಾಯ್ ಭಟ್ರವರು 17 ಮತಗಳನ್ನ ಪಡೆದು ಚುನಾಯಿತರಾಗಿರ್ತಾರೆ ಅಂತ ಈ ಮೂಲಕ ನಾವು ಘೋಷಿಸ್ತಾ ಇದ್ದೇವೆ. ಹಾಗೆಯೇ ಮುಂದುವರೆದು ಉಳಿದ ಮತಕ್ಷೇತ್ರಗಳ ಕುರಿತು ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದ ಆದೇಶಕ್ಕೆ ಬಾಕಿ ಇರುವ 3 ಮತಕ್ಷೇತ್ರಗಳ ಹೆಸರು ಈ ರೀತಿ ಇದೆ. 1 ಸಿದ್ದಾಪುರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರ, 2ನೇದು ಗ್ರಾಹಕರ ಸಹಕಾರಿ ಸಂಘಗಳ ಮತ್ತು ಸಂಸ್ಕರಣಾ ಸಹಕಾರಿ ಸಂಘಗಳ ಮತಕ್ಷೇತ್ರ, ನಂತರ ಅರ್ಬನ್ ಬ್ಯಾಂಕ್ ಹಾಗೂ ಕೃಷಿಯೇತರ ಸಹಕಾರಿ ಸಂಘಗಳ ಮತಕ್ಷೇತ್ರ. ಈ 3 ಮತಕ್ಷೇತ್ರಗಳಿಗೆ ಮಾನ್ಯ ನ್ಯಾಯಾಲಯದ ಅಂತಿಮ ಆದೇಶದವರೆಗೆ ಪೆಂಡಿಂಗ್ ಇರುತ್ತೆ ಅಂತ ಈ ಮೂಲಕ ಚುನಾವಣಾಧಿಕಾರಿಗಳು ತಿಳಿಸ್ತಾರೆ. ಹಾಗೆಯೇ ಈ 4 ಆದ ನಂತರ ಇನ್ನುಳಿದ ಮತಕ್ಷೇತ್ರಗಳ ಪೈಕಿ ಇಂದು ಅಂದರೆ ದಿನಾಂಕ 15/12/2025 ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದ ಅಂತಿಮ ಆದೇಶದಂತೆ ಈ ಕೆಳಗಿನ 2 ಕ್ಷೇತ್ರಗಳ ಫಲಿತಾಂಶವನ್ನು ಘೋಷಣೆ ಮಾಡೋದಕ್ಕೆ ನಿರ್ದೇಶನವಿರುತ್ತೆ. ಅದರ ಪ್ರಕಾರ ಇಂದು ಕಾರವಾರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ 3 ಅಭ್ಯರ್ಥಿಗಳು ಸ್ಪರ್ಧಿಸಿರ್ತಾರೆ. ಅದರ ಪ್ರಕಾರ ನಾವು ಇಂದು ಚುನಾವಣಾ ಎಣಿಕೆ ಕಾರ್ಯವನ್ನು ಕೈಗೊಂಡಿರ್ತೇವೆ. ಆ ಪ್ರಕಾರ ನಮಗೆ 4 WP ನಂಬರ್ಸ್ಗಳು ಸ್ವೀಕೃತವಾಗಿರುತ್ತೆ. ಅದರಲ್ಲಿ 4 ಮತಗಳನ್ನ ಸೀಲ್ಡ್ ಕವರ್ನಲ್ಲಿ ಇಟ್ಟಿರ್ತೇವೆ.
ಆ 4 ಸೀಲ್ಡ್ ಕವರ್ನಲ್ಲಿ WP ನಂಬರ್ 107623 ಪ್ರಕಾರ ಒಂದು ಮತಕ್ಷೇತ್ರದ ಮತವನ್ನು ಕೌಂಟ್ ಮಾಡಬಾರ್ದು ಅಂತ ಮಾನ್ಯ ನ್ಯಾಯಾಲಯದ ನಿರ್ದೇಶನವಿರುತ್ತೆ. ಅದರ ಮೇರೆಗೆ ನಾವು 4 ಏನು ನಾವು ಪೆಂಡಿಂಗ್ ಇಟ್ಟಿರ್ತೇವೆ, ಅದರಲ್ಲಿ 3 ಮತಗಳನ್ನ ಮಾತ್ರ ನಾವು 3 ಮತಗಳನ್ನ ಕೌಂಟಿಗೆ ನಾವು ಪರಿಗಣನೆಗೆ ತೆಗೆದುಕೊಂಡಿರ್ತೇವೆ. ಒಂದು ಮತ 1063 ನಾವು ಪರಿಗಣನೆಗೆ ತಗೊಂಡಿರೋದಿಲ್ಲ. ಸೊ ಅದ್ರ ಪೈಕಿ ಇಂದು ಮತ ಎಣಿಕೆ ನಡೆದಾಗ ನಂದಕಿಶೋರ್ ಬಿ ನಾಯಕ್ರವರು 5 ಮತಗಳನ್ನು ಪಡೆದಿರ್ತಾರೆ. ಪ್ರಕಾಶ್ ರಾಮ್ ಗುಂಗಿ ಅವರು 7 ಮತಗಳನ್ನು ಪಡೆದಿರ್ತಾರೆ. ಹಾಗಾಗಿ ಕಾರವಾರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದ ನಿರ್ದೇಶಕರ ಚುನಾವಣೆಗೆ ಈ ಕ್ಷೇತ್ರದಿಂದ ಪ್ರಕಾಶ್ ರಾಮ್ ಗುಂಗಿ ಅವರು 7 ಮತಗಳನ್ನು ಪಡೆದು ಕ್ರಮಬದ್ಧವಾಗಿ ಚುನಾಯಿತರಾಗಿರ್ತಾರೆ.